ನೋಡಿ, ನಾನು ಒಂದು ಹೇಳ್ತೀನಿ, ಈ ಬಿ ಜೆ ಪಿಯವರು ಅಂತಂದರೆ ಸುಳ್ಳನ್ನು ಹುಟ್ಟಾಕಿದ್ದಾರೆ. ಅವರು ಯಾವುದೇ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ಸಿನ ಒಂದು ಹುಲ್ಕಡ್ಡಿನೂ ಅಲುಗಾಡ್ಸೋಕ್ಕೆ ಸಾಧ್ಯ ಇಲ್ಲ, ಯಾವುದೇ ರೀತಿಯಲ್ಲೂ ಸಾಧ್ಯ ಇಲ್ಲ. ಯಾವ ಶಾಸಕರು ಕೂಡ ಹೋಗ್ತವೆ ಅಂತಕ್ಕಂಥ ಪ್ರಶ್ನೆ ಇಲ್ಲ. ಆದರೆ ಅದು ಏನಾಗಿದೆ ಅಂತಂದರೆ ಅವ್ರಿಗೆ ಹಗಲುಗನಸು ನೋಡ್ತಾರೆ, ಏನು ಮಾಡೋಕ್ಕಾಗ್ತದೆ. ಖಂಡಿತವಾಗಿ ಸಮರ್ಥರೆ. ಆದರೆ ಇವತ್ತು ನಮಗೆ ಒಕ್ಕೂಟದ ವ್ಯವಸ್ಥೆ ಇಲ್ಲ, ಇಂಡಿಯಾ ಒಕ್ಕೂಟದ ವ್ಯವಸ್ಥೆಯಲ್ಲಿ ಯಾರು ಚುನಾಯಿತರಾಗ್ತಾರೆ, ಯಾವ ಪಕ್ಷ ಹೆಚ್ಚು ಸ್ಥಾನಗಳನ್ನು ಗಳಿಸ್ತದೆ, ಅವೆಲ್ಲದೂ ಕೂಡ ಅವಲಂಬಿಸಿರ್ತಕ್ಕಂಥದ್ದು. ಹಾಗಾಗಿ ಚುನಾವಣೆ ನಂತರ ಬಹುಶಃ ಅದು ನಿರ್ಧಾರ ಆಗ್ಬೋದು. ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಎಲ್ಲ ರೀತಿಯಾದಂಥ ಅರ್ಹತೆ ಇರತಕ್ಕಂಥದ್ದು. ನಾನು ಇವತ್ತೇ ಅಲ್ಲ, 6 ತಿಂಗಳಿಂದನೇ ನಾನು ಎಲ್ರಿಗೂ ಕೂಡ ಹೇಳಿದ್ದೆ, ಮುಂದೆ ಏನಾದ್ರು ಕೂಡ ಪ್ರಧಾನಮಂತ್ರಿಗಳಾಗ್ತಕ್ಕಂಥ ಅವಕಾಶ ಸಿಕ್ಕಿದರೆ ಮಲ್ಲಿಕಾರ್ಜುನ ಖರ್ಗೆಗೂ ಕೂಡ ಸಿಗುತ್ತೆ ಅಂತಕ್ಕಂಥ ಮಾತನ್ನು ನಾನು ಹೇಳ್ತಲಿದ್ದೆ. ಕರ್ನಾಟಕ ಅವರಿಗೆ ಸಿಕ್ಕಿದ್ದೇ ಆದರೆ ಕರ್ನಾಟಕಕ್ಕೆ ಒಂದು ಹೆಮ್ಮೆ, ಮತ್ತು ನಾವೆಲ್ಲರೂ ಕೂಡ ಅದು ಮೆಚ್ಚುವಂತಕ್ಕಂಥದ್ದು. ನನಗಂತೂ ಹೆಚ್ಚಿನ ಸಂತೋಷ. ಕಾರಣ ಏನಂದರೆ, ಅವರು ವಿಧಾನಸಭೆಯಲ್ಲಿ ನಾಯಕರಾಗಿದ್ದಾಗ ನಾನು ಉಪನಾಯಕನಾಗಿ ನಾನು ಭಾಳ ವರ್ಷ ಕೆಲಸ ಮಾಡಿದ್ದೇನೆ. ನನ್ನ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರ ಸಂಬಂಧ, ಅವಿನಾಭಾವ ಸಂಬಂಧ ಸುಮಾರು 40. ನೋಡಿ, ನಾನು ಒಂದು ಹೇಳ್ತೀನಿ, ಈ ಬಿ ಜೆ ಪಿಯವರು ಅಂತಂದರೆ ಸುಳ್ಳನ್ನು ಹುಟ್ಟಾಕಿದ್ದಾರೆ. ಅವರು ಯಾವುದೇ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ಸಿನ ಒಂದು ಹುಲ್ಕಡ್ಡಿನೂ ಅಲುಗಾಡ್ಸೋಕ್ಕೆ ಸಾಧ್ಯ ಇಲ್ಲ, ಯಾವುದೇ ರೀತಿಯಲ್ಲೂ ಸಾಧ್ಯ ಇಲ್ಲ. ಯಾವ ಶಾಸಕರು ಕೂಡ ಹೋಗ್ತವೆ ಅಂತಕ್ಕಂಥ ಪ್ರಶ್ನೆ ಇಲ್ಲ. ಆದರೆ ಅದು ಏನಾಗಿದೆ ಅಂತಂದರೆ ಅವ್ರಿಗೆ ಹಗಲುಗನಸು ನೋಡ್ತಾರೆ, ಏನು ಮಾಡೋಕ್ಕಾಗ್ತದೆ. ಖಂಡಿತವಾಗಿ ಸಮರ್ಥರೆ. ಆದರೆ ಇವತ್ತು ನಮಗೆ ಒಕ್ಕೂಟದ ವ್ಯವಸ್ಥೆ ಇಲ್ಲ, ಇಂಡಿಯಾ ಒಕ್ಕೂಟದ ವ್ಯವಸ್ಥೆಯಲ್ಲಿ ಯಾರು ಚುನಾಯಿತರಾಗ್ತಾರೆ, ಯಾವ ಪಕ್ಷ ಹೆಚ್ಚು ಸ್ಥಾನಗಳನ್ನು ಗಳಿಸ್ತದೆ, ಅವೆಲ್ಲದೂ ಕೂಡ ಅವಲಂಬಿಸಿರ್ತಕ್ಕಂಥದ್ದು. ಹಾಗಾಗಿ ಚುನಾವಣೆ ನಂತರ ಬಹುಶಃ ಅದು ನಿರ್ಧಾರ ಆಗ್ಬೋದು. ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಎಲ್ಲ ರೀತಿಯಾದಂಥ ಅರ್ಹತೆ ಇರತಕ್ಕಂಥದ್ದು. ನಾನು ಇವತ್ತೇ ಅಲ್ಲ, 6 ತಿಂಗಳಿಂದನೇ ನಾನು ಎಲ್ರಿಗೂ ಕೂಡ ಹೇಳಿದ್ದೆ, ಮುಂದೆ ಏನಾದ್ರು ಕೂಡ ಪ್ರಧಾನಮಂತ್ರಿಗಳಾಗ್ತಕ್ಕಂಥ ಅವಕಾಶ ಸಿಕ್ಕಿದರೆ ಮಲ್ಲಿಕಾರ್ಜುನ ಖರ್ಗೆಗೂ ಕೂಡ ಸಿಗುತ್ತೆ ಅಂತಕ್ಕಂಥ ಮಾತನ್ನು ನಾನು ಹೇಳ್ತಲಿದ್ದೆ. ಕರ್ನಾಟಕ ಅವರಿಗೆ ಸಿಕ್ಕಿದ್ದೇ ಆದರೆ ಕರ್ನಾಟಕಕ್ಕೆ ಒಂದು ಹೆಮ್ಮೆ, ಮತ್ತು ನಾವೆಲ್ಲರೂ ಕೂಡ ಅದು ಮೆಚ್ಚುವಂತಕ್ಕಂಥದ್ದು. ನನಗಂತೂ ಹೆಚ್ಚಿನ ಸಂತೋಷ. ಕಾರಣ ಏನಂದರೆ, ಅವರು ವಿಧಾನಸಭೆಯಲ್ಲಿ ನಾಯಕರಾಗಿದ್ದಾಗ ನಾನು ಉಪನಾಯಕನಾಗಿ ನಾನು ಭಾಳ ವರ್ಷ ಕೆಲಸ ಮಾಡಿದ್ದೇನೆ. ನನ್ನ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರ ಸಂಬಂಧ, ಅವಿನಾಭಾವ ಸಂಬಂಧ ಸುಮಾರು 40. ನೋಡಿ, ನಾನು ಒಂದು ಹೇಳ್ತೀನಿ, ಈ ಬಿ ಜೆ ಪಿಯವರು ಅಂತಂದರೆ ಸುಳ್ಳನ್ನು ಹುಟ್ಟಾಕಿದ್ದಾರೆ. ಅವರು ಯಾವುದೇ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ಸಿನ ಒಂದು ಹುಲ್ಕಡ್ಡಿನೂ ಅಲುಗಾಡ್ಸೋಕ್ಕೆ ಸಾಧ್ಯ ಇಲ್ಲ, ಯಾವುದೇ ರೀತಿಯಲ್ಲೂ ಸಾಧ್ಯ ಇಲ್ಲ. ಯಾವ ಶಾಸಕರು ಕೂಡ ಹೋಗ್ತವೆ ಅಂತಕ್ಕಂಥ ಪ್ರಶ್ನೆ ಇಲ್ಲ. ಆದರೆ ಅದು ಏನಾಗಿದೆ ಅಂತಂದರೆ ಅವ್ರಿಗೆ ಹಗಲುಗನಸು ನೋಡ್ತಾರೆ, ಏನು ಮಾಡೋಕ್ಕಾಗ್ತದೆ. ಖಂಡಿತವಾಗಿ ಸಮರ್ಥರೆ. ಆದರೆ ಇವತ್ತು ನಮಗೆ ಒಕ್ಕೂಟದ ವ್ಯವಸ್ಥೆ ಇಲ್ಲ, ಇಂಡಿಯಾ ಒಕ್ಕೂಟದ ವ್ಯವಸ್ಥೆಯಲ್ಲಿ ಯಾರು ಚುನಾಯಿತರಾಗ್ತಾರೆ, ಯಾವ ಪಕ್ಷ ಹೆಚ್ಚು ಸ್ಥಾನಗಳನ್ನು ಗಳಿಸ್ತದೆ, ಅವೆಲ್ಲದೂ ಕೂಡ ಅವಲಂಬಿಸಿರ್ತಕ್ಕಂಥದ್ದು. ಹಾಗಾಗಿ ಚುನಾವಣೆ ನಂತರ ಬಹುಶಃ ಅದು ನಿರ್ಧಾರ ಆಗ್ಬೋದು. ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಎಲ್ಲ ರೀತಿಯಾದಂಥ ಅರ್ಹತೆ ಇರತಕ್ಕಂಥದ್ದು. ನಾನು ಇವತ್ತೇ ಅಲ್ಲ, 6 ತಿಂಗಳಿಂದನೇ ನಾನು ಎಲ್ರಿಗೂ ಕೂಡ ಹೇಳಿದ್ದೆ, ಮುಂದೆ ಏನಾದ್ರು ಕೂಡ ಪ್ರಧಾನಮಂತ್ರಿಗಳಾಗ್ತಕ್ಕಂಥ ಅವಕಾಶ ಸಿಕ್ಕಿದರೆ ಮಲ್ಲಿಕಾರ್ಜುನ ಖರ್ಗೆಗೂ ಕೂಡ ಸಿಗುತ್ತೆ ಅಂತಕ್ಕಂಥ ಮಾತನ್ನು ನಾನು ಹೇಳ್ತಲಿದ್ದೆ. ಕರ್ನಾಟಕ ಅವರಿಗೆ ಸಿಕ್ಕಿದ್ದೇ ಆದರೆ ಕರ್ನಾಟಕಕ್ಕೆ ಒಂದು ಹೆಮ್ಮೆ, ಮತ್ತು ನಾವೆಲ್ಲರೂ ಕೂಡ ಅದು ಮೆಚ್ಚುವಂತಕ್ಕಂಥದ್ದು. ನನಗಂತೂ ಹೆಚ್ಚಿನ ಸಂತೋಷ. ಕಾರಣ ಏನಂದರೆ, ಅವರು ವಿಧಾನಸಭೆಯಲ್ಲಿ ನಾಯಕರಾಗಿದ್ದಾಗ ನಾನು ಉಪನಾಯಕನಾಗಿ ನಾನು ಭಾಳ ವರ್ಷ ಕೆಲಸ ಮಾಡಿದ್ದೇನೆ. ನನ್ನ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರ ಸಂಬಂಧ, ಅವಿನಾಭಾವ ಸಂಬಂಧ ಸುಮಾರು 40. ನೋಡಿ, ನಾನು ಒಂದು ಹೇಳ್ತೀನಿ, ಈ ಬಿ ಜೆ ಪಿಯವರು ಅಂತಂದರೆ ಸುಳ್ಳನ್ನು ಹುಟ್ಟಾಕಿದ್ದಾರೆ. ಅವರು ಯಾವುದೇ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ಸಿನ ಒಂದು ಹುಲ್ಕಡ್ಡಿನೂ ಅಲುಗಾಡ್ಸೋಕ್ಕೆ ಸಾಧ್ಯ ಇಲ್ಲ, ಯಾವುದೇ ರೀತಿಯಲ್ಲೂ ಸಾಧ್ಯ ಇಲ್ಲ. ಯಾವ ಶಾಸಕರು ಕೂಡ ಹೋಗ್ತವೆ ಅಂತಕ್ಕಂಥ ಪ್ರಶ್ನೆ ಇಲ್ಲ. ಆದರೆ ಅದು ಏನಾಗಿದೆ ಅಂತಂದರೆ ಅವ್ರಿಗೆ ಹಗಲುಗನಸು ನೋಡ್ತಾರೆ, ಏನು ಮಾಡೋಕ್ಕಾಗ್ತದೆ. ಖಂಡಿತವಾಗಿ ಸಮರ್ಥರೆ. ಆದರೆ ಇವತ್ತು ನಮಗೆ ಒಕ್ಕೂಟದ ವ್ಯವಸ್ಥೆ ಇಲ್ಲ, ಇಂಡಿಯಾ ಒಕ್ಕೂಟದ ವ್ಯವಸ್ಥೆಯಲ್ಲಿ
ಯಾರು ಚುನಾಯಿತರಾಗ್ತಾರೆ, ಯಾವ ಪಕ್ಷ ಹೆಚ್ಚು ಸ್ಥಾನಗಳನ್ನು ಗಳಿಸ್ತದೆ, ಅವೆಲ್ಲದೂ ಕೂಡ ಅವಲಂಬಿಸಿರ್ತಕ್ಕಂಥದ್ದು. ಹಾಗಾಗಿ ಚುನಾವಣೆ ನಂತರ ಬಹುಶಃ ಅದು ನಿರ್ಧಾರ ಆಗ್ಬೋದು. ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಎಲ್ಲ ರೀತಿಯಾದಂಥ ಅರ್ಹತೆ ಇರತಕ್ಕಂಥದ್ದು. ನಾನು ಇವತ್ತೇ ಅಲ್ಲ 6 ತಿಂಗಳಿಂದನೇ ನಾನು ಎಲ್ರಿಗೂ ಕೂಡ ಹೇಳಿದ್ದೆ, ಮುಂದೆ ಏನಾದ್ರು ಕೂಡ ಪ್ರಧಾನಮಂತ್ರಿಗಳಾಗ್ತಕ್ಕಂಥ ಅವಕಾಶ ಸಿಕ್ಕಿದರೆ ಮಲ್ಲಿಕಾರ್ಜುನ ಖರ್ಗೆಗೂ ಕೂಡ ಸಿಗುತ್ತೆ ಅಂತಕ್ಕಂಥ ಮಾತನ್ನು ನಾನು ಹೇಳ್ತಲಿದ್ದೆ. ಕರ್ನಾಟಕ ಅವರಿಗೆ ಸಿಕ್ಕಿದ್ದೇ ಆದರೆ ಕರ್ನಾಟಕಕ್ಕೆ ಒಂದು ಹೆಮ್ಮೆ, ಮತ್ತು ನಾವೆಲ್ಲರೂ ಕೂಡ ಅದು ಮೆಚ್ಚುವಂತಕ್ಕಂಥದ್ದು. ನನಗಂತೂ ಹೆಚ್ಚಿನ ಸಂತೋಷ. ಕಾರಣ ಏನಂದರೆ, ಅವರು ವಿಧಾನಸಭೆಯಲ್ಲಿ ನಾಯಕರಾಗಿದ್ದಾಗ ನಾನು ಉಪನಾಯಕನಾಗಿ ನಾನು ಭಾಳ ವರ್ಷ ಕೆಲಸ ಮಾಡಿದ್ದೇನೆ. ನನ್ನ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ಸಂಬಂಧ, ಅವಿನಾಭಾವ ಸಂಬಂಧ ಸುಮಾರು 40. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.